ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಶ್ರೀಕೃಷ್ಣನು ನಮ್ಮ ಜೀವನಕ್ಕೆ ನೀಡುವ ಅತ್ಯಂತ ಅಮೂಲ್ಯವಾದ ಸಂದೇಶವನ್ನು ಕೇಳೋಣ. ಜೀವನದಲ್ಲಿ ಕೆಲವೊಮ್ಮೆ ನಾವು ತುಂಬ ಒಳ್ಳೆಯವರಾಗಿದ್ದರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ತುಂಬ ಕಡಿಮೆಯಾಗುತ್ತಾರೆ. ನಾವು ಮನಸಾರೆ ಪ್ರೀತಿಸಿದವರು ಕೂಡ ಒಂದು ದಿನ ನಮ್ಮನ್ನು ದೂರ ಮಾಡಬಹುದು. ಈ ಸಮಯದಲ್ಲಿ ಮನಸ್ಸಿಗೆ ತುಂಬ ನೋವಾಗುತ್ತದೆ. ನಾನು ಇಷ್ಟು ಒಳ್ಳೆಯವನಾಗಿದ್ದರೂ ನನಗೆ ಯಾಕೆ ಈ ನೋವು ಎಂಬ ಪ್ರಶ್ನೆ ನಮ್ಮೊಳಗೆ ಬರುತ್ತದೆ. ಆದರೆ ಶ್ರೀಕೃಷ್ಣ ಹೇಳುತ್ತಾರೆ ಏನೆಂದರೆ, ಪ್ರತಿಯೊಬ್ಬರೂ ನಿನ್ನ ಹೃದಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅದಕ್ಕಾಗಿ ನಿನ್ನ ಒಳ್ಳೆಯತನವನ್ನು ಬದಲಿಸಬೇಡ. ಸ್ನೇಹಿತರೆ, ಸೂರ್ಯನು ಪ್ರತಿದಿನ ಬೆಳಕು ಕೊಡುತ್ತಾನೆ, ಆದರೆ ಕೆಲವರು ಕಿಟಕಿಯನ್ನು ಮುಚ್ಚಿಕೊಂಡು ಕತ್ತಲಲ್ಲೇ ಇರುತ್ತಾರೆ. ಅದರರ್ಥ ಸೂರ್ಯನು ಬೆಳಕಿನಲ್ಲಿ ತಪ್ಪಿಲ್ಲ. ಹಾಗೆಯೇ ನಿನ್ನ ಒಳ್ಳೆಯ ಮನಸ್ಸನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳದಿದ್ದರೆ ತಪ್ಪು ನಿನ್ನದಲ್ಲ. ಶ್ರೀಕೃಷ್ಣ ಹೇಳುತ್ತಾರೆ ಏನೆಂದರೆ, ಯಾರಾದರೂ ನಿನ್ನನ್ನು ಬಿಟ್ಟು ಹೋದರೆ ಕುಗ್ಗಬೇಡ. ಜೀವನದಲ್ಲಿ ಎಲ್ಲವೂ ಶಾಶ್ವತವಲ್ಲ. ಕೆಲವರು ನಮ್ಮ ಜೀವನಕ್ಕೆ ಸಂತೋಷ ತರಲು ಬರುತ್ತಾರೆ, ಆದರೆ ಇನ್ನೂ ಕೆಲವರು ಪಾಠ ಕಲಿಸಲು ಬರುತ್ತಾರೆ. ಒಮ್ಮೆ ಯೋಚಿಸಿ ನೋಡಿ, ನಿಮ್ಮ ಜೀವನದಲ್ಲಿ ನಿನ್ನನ್ನು ನೋಯಿಸಿದ ವ್ಯಕ್ತಿಯೇ ಇಂದು ನಿನ್ನನ್ನು ಬಲಿಷ್ಠನನ್ನಾಗಿ ಮಾಡಿರಬಹುದು. ನೋವು ಕೆಲವೊಮ್ಮೆ ನಮ್ಮನ್ನು ಒಡೆಯುವುದಿಲ್ಲ, ಬದಲಾಗಿ ನಮ್ಮನ್ನು ಮತ್ತಷ್ಟು ಗಟ್ಟಿಯಾಗಿಸುತ್ತದೆ. ಒಂದು ಚಿನ್ನವನ್ನು ಬೆಂಕಿಯಲ್ಲಿ ಹಾಕಿದಾಗ ಮಾತ್ರ ಅದು ಹೊಳೆಯುತ್ತದೆ. ಹಾಗೆಯೇ ಮನುಷ್ಯನು ಕಷ್ಟ ಅನುಭವಿಸಿದಾಗ ಮಾತ್ರ ಜೀವನದ ನಿಜವಾದ ಅರ್ಥ ತಿಳಿಯುತ್ತದೆ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಕೆಲವರು ನಮ್ಮ ಒಳ್ಳೆಯತನವನ್ನು ದುರ್ಬಲತೆ ಎಂದುಕೊಳ್ಳುತ್ತಾರೆ. ನಾವು ಮೌನವಾಗಿದ್ದರೆ ನಮ್ಮಲ್ಲಿ ಶಕ್ತಿ ಇಲ್ಲ ಎಂದು ಭಾವಿಸುತ್ತಾರೆ. ಆದರೆ ಶ್ರೀಕೃಷ್ಣ ಹೇಳುತ್ತಾರೆ ಏನೆಂದರೆ, ಮೌನವು ದುರ್ಬಲತೆಯಲ್ಲ, ಅದು ನಮ್ಮ ಆತ್ಮವಿಶ್ವಾಸ ಇರುವವರ ಶಕ್ತಿ. ಪ್ರತಿ ಜಗಳಕ್ಕೂ ಉತ್ತರ ಕೊಡುವುದು ಜ್ಞಾನವಲ್ಲ, ಕೆಲವೊಮ್ಮೆ ಮೌನವೇ ದೊಡ್ಡ ಉತ್ತರ. ನಿನ್ನ ಮನಸ್ಸು ಶಾಂತವಾಗಿದ್ದರೆ ಯಾರೂ ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ. ಸ್ನೇಹಿತರೆ, ಇಂದು ಅನೇಕ ಜನರು ಹೊರಗೆ ನಗುತ್ತಿರುತ್ತಾರೆ, ಆದರೆ ಒಳಗೆ ತುಂಬ ನೋವಿನಿಂದ ಬದುಕುತ್ತಿದ್ದಾರೆ. ಯಾರಿಗೂ ಹೇಳಲಾಗದ ನೋವು, ಯಾರೂ ಅರ್ಥ ಮಾಡಿಕೊಳ್ಳದ ಒಂಟಿತನ. ಆ ಸಮಯದಲ್ಲಿ ಶ್ರೀಕೃಷ್ಣನ ಈ ಮಾತನ್ನು ನೀವು ನೆನಪಿಟ್ಟುಕೊಳ್ಳಲೇಬೇಕು. ಏನೆಂದರೆ, ಪ್ರತಿ ರಾತ್ರಿ ನಂತರ ಬೆಳಗ್ಗೆ ಬಂದೇ ಬರುತ್ತದೆ. ಹಾಗೆಯೇ ಪ್ರತಿ ಕಷ್ಟದ ನಂತರವೂ ಒಳ್ಳೆಯ ಸಮಯ ಬಂದೇ ಬರುತ್ತದೆ. ಈ ಕ್ಷಣ ಕಷ್ಟವಾಗಿರಬಹುದು, ಆದರೆ ಇದು ಶಾಶ್ವತವಲ್ಲ. ಜೀವನ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಮಳೆ ಬಂದಂತೆ ಸೂರ್ಯನ ಬೆಳಕೂ ಕೂಡ ಬರುತ್ತದೆ. ಆದ್ದರಿಂದ ಕಷ್ಟದ ಸಮಯದಲ್ಲಿ ಕುಗ್ಗಬೇಡಿ. ದೇವರು ನಿನ್ನನ್ನು ಪರೀಕ್ಷಿಸುತ್ತಿದ್ದಾನೆ, ಬಿಟ್ಟು ಬಿಟ್ಟಿಲ್ಲ. ಶ್ರೀಕೃಷ್ಣ ಹೇಳುತ್ತಾರೆ ಏನೆಂದರೆ, ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು. ಫಲದ ಬಗ್ಗೆ ಅತಿಯಾಗಿ ಚಿಂತಿಸಬೇಡ. ಇಂದು ಬಹಳ ಜನರು ಫಲದ ಬಗ್ಗೆ ಯೋಚಿಸುತ್ತಾ ಬದುಕುತ್ತಿದ್ದಾರೆ. ನನಗೆ ಏನು ಸಿಗುತ್ತದೆ? ಜನರು ನನ್ನ ಬಗ್ಗೆ ಏನು ಯೋಚಿಸುತ್ತಾರೆ? ಆದರೆ ನಿಜವಾದ ಸಂತೋಷ ಜನರ ಪ್ರಶಂಸೆಯಲ್ಲಿ ಇಲ್ಲ, ನಮ್ಮ ಮನಸ್ಸಿನ ನೆಮ್ಮದಿಯಲ್ಲಿ ಇದೆ. ನೀನು ಒಳ್ಳೆಯ ಕೆಲಸ ಮಾಡುತ್ತಿದ್ದರೆ ಅದರ ಫಲ ಒಂದು ದಿನ ಖಂಡಿತ ಸಿಗುತ್ತದೆ. ಒಂದು ಬೀಜವನ್ನು ನೆಟ್ಟ ತಕ್ಷಣ ಮರ ಬೆಳೆಯುವುದಿಲ್ಲ, ಅದಕ್ಕೆ ಸಮಯ ಬೇಕು. ಹಾಗೆಯೇ ನಿನ್ನ ಪರಿಶ್ರಮಕ್ಕೂ ಸಮಯ ಬಂದಾಗ ಫಲ ಸಿಕ್ಕೇ ಸಿಗುತ್ತದೆ.
ಆದ್ದರಿಂದ ತಾಳ್ಮೆ ಇಟ್ಟು ಮುಂದೆ ನಡೆ. ಸ್ನೇಹಿತರೆ, ಯಾರಾದರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ನಿನ್ನ ಮೌಲ್ಯ ಕಡಿಮೆಯಾಗುವುದಿಲ್ಲ. ಒಂದು ವಜ್ರದ ಬೆಲೆ ಅರಿಯದವನ ಕೈಯಲ್ಲಿ ಅದು ಕಲ್ಲಿನಂತೆ ಕಾಣಬಹುದು, ಆದರೆ ಅದರಿಂದ ವಜ್ರದ ಮೌಲ್ಯ ಕಡಿಮೆಯಾಗುವುದಿಲ್ಲ. ಹಾಗೆಯೇ ನಿನ್ನ ಹೃದಯದ ಒಳ್ಳೆಯತನವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದರೂ ನೀನು ಒಳ್ಳೆಯವನಾಗಿಯೇ ಇರು, ಯಾಕೆಂದರೆ ಈ ಜಗತ್ತಿಗೆ ಇನ್ನೂ ಒಳ್ಳೆಯ ಮನಸ್ಸಿನ ಜನರ ಅಗತ್ಯ ತುಂಬಾ ಇದೆ. ಕೊನೆಯಲ್ಲಿ ಶ್ರೀಕೃಷ್ಣನ ಒಂದು ಅಮೂಲ್ಯವಾದ ಮಾತು ಏನೆಂದರೆ, ನಿನ್ನ ಜೀವನದಲ್ಲಿ ಏನೇ ನಡೆದರೂ ಭಯಪಡಬೇಡ, ನಾನು ಯಾವಾಗಲೂ ನಿನ್ನ ಜೊತೆ ಇದ್ದೇನೆ. ಸ್ನೇಹಿತರೆ, ಈ ಮಾತುಗಳು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.